ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂಥ ಹುದ್ದೆಗಳನ್ನು ಆದಷ್ಟು ಬೇಗ ನೇಮಕಾತಿ ಮಾಡ್ಕೋಬೇಕು ಅಂತ ವಿದ್ಯಾರ್ಥಿಗಳು ಹಲವಾರು ಬಾರಿ ಬೆಂಗಳೂರು ಮತ್ತು ಧಾರವಾಡದಲ್ಲಿ ರೋಡಿಗಿಳಿದು ಹೋರಾಟ ಮಾಡಿದ್ದಾರೆ. ಆ್ಯಂಡ್ ವಿದ್ಯಾರ್ಥಿ ಸಂಘಟನೆಗಳಾಗಿರ್ಬೋದು, ಯಾರ್ಯಾರೆಲ್ಲ ಈ ಒಂದು ಹೋರಾಟದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಭಾಗಿಯಾಗಿದ್ದೀರಿ, ನಿಮಗೆಲ್ಲರಿಗೂ ಕೂಡ ರಾಜ್ಯ ಸರ್ಕಾರದಿಂದ ಇದು ಒಂದು ಉತ್ತಮವಾದಂಥ ನ್ಯೂಸ್ ಇದೆ ಗೈಸ್. 56,432 ಹುದ್ದೆಗಳ ನೇಮಕಕ್ಕೆ ಸಚಿವ ಸಂಪುಟ ಒಪ್ಪಿಗೆಯನ್ನು ನೀಡಿದೆ. 1 ತಿಂಗಳೊಳಗೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕು ಅಂತ ಕೂಡ ನಿರ್ಧಾರ ಮಾಡಿದ್ದಾರೆ. ಇದಕ್ಕೆ ಎಲ್ಲದಕ್ಕಿಂತನೂ ಮೋಸ್ಟ್ ಇಂಪಾರ್ಟೆಂಟ್ ಆದಂಥ ವಿಷಯ ಏನು ಅಂದರೆ, ಇಲ್ಲಿವರೆಗೂ ಮೀಸಲಾತಿ ಅನ್ನೋದು 56%ಗೂ ರೀಚ್ ಆಗಿತ್ತು. ಈ 56% ಬದಲಾಗಿ 50% ಮೀಸಲಾತಿಯನ್ನು ಕೊಟ್ಟು ನೀವು ರಿಕ್ರೂಟ್ಮೆಂಟ್ ಅಂದರೆ ನೇಮಕಾತಿ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿರಿ ಅಂತ ಆಲ್ರೆಡಿ ಹೈಕೋರ್ಟ್ ಹೇಳಿತ್ತು. ಅದು ಬರೀ ಕೋರ್ಟ್ಗಳ ಮೇಲೆ ಕೂಡ ಇರೋದಿಲ್ಲ, ಸರ್ಕಾರ ಮನಸ್ಸು ಮಾಡಿದಾಗ ಮಾತ್ರ ಆಗುತ್ತೆ. ಈಗ ಫೈನಲಿ ಸಚಿವ ಸಂಪುಟ ಕೂಡ ಇದನ್ನು ನಿರ್ಣಯ ತಗೊಂಡಿದೆ. ಏನೆಂದರೆ, ಮುಂದಿನ 30 ದಿನಗಳೊಳಗಾಗಿ ನೇರ ನೇಮಕಾತಿ ಪ್ರಕ್ರಿಯೆಯಡಿ 56,432 ಹುದ್ದೆಗಳು, ಇದರೊಳಗೆ ಕಲ್ಯಾಣ ಕರ್ನಾಟಕ, ನಾನ್ ಕಲ್ಯಾಣ ಕರ್ನಾಟಕ ಹುದ್ದೆಗಳನ್ನು ತುಂಬಬೇಕು. ಅದರ ರಾಜ್ಯದೊಳಗೆ ವಿವಿಧ ಇಲಾಖೆಯಲ್ಲಿ ಟೋಟಲ್ ಖಾಲಿ ಇರುವಂಥ ಹುದ್ದೆಗಳು ಅಂದರೆ 2.84 ಲಕ್ಷ ಹುದ್ದೆಗಳು ಖಾಲಿ ಉಳಿದಿದ್ದಾವೆ. ಆ್ಯಂಡ್ ಬಹಳಷ್ಟು ವಿದ್ಯಾರ್ಥಿಗಳ ಕ್ವಶನ್ ಏನಿರ್ತದೆ ಅಂದ್ರೆ, 2,84,000 ಖಾಲಿ ಹುದ್ದೆಗಳದಾವಂದ್ರೆ ವೈ ಓನ್ಲಿ 56,000 ಹುದ್ದೆಗಳನ್ನ ಮಾತ್ರ ತುಂಬಿಕೊಳ್ತಾ ಇರೋದು ಅಂತ. ಎಸ್, ಈ ಒಂದು ಡೌಟ್ ಇರೋದ್ರೊಳಗೆ ಏನೂ ತಪ್ಪಿಲ್ಲ. ಯಾಕಂದರೆ ಯಾವಾಗ ಈ ಸರ್ಕಾರ ಫಾರ್ಮ್ ಆಯಿತೋ ಆವಾಗ ಅವರೇ ಪ್ರಾಮಿಸ್ ಮಾಡಿದ್ದಾರೆ, ನಾವು ಖಾಲಿ ಇರುವಂಥ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ತುಂಬ್ಕೋತೀವಿ ಅಂತ. ಎಸ್, ಇನ್ನೊಂದು ಹಂತವಾಗಿ ಇದನ್ನು ತುಂಬ್ಕೋತೀವಿ ಅಂತ ಕೂಡ ನಿನ್ನೆ ಪ್ರೆಸ್ ಮೀಟಲ್ಲಿ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಒಂದು ನನಗೇನನ್ಸುತ್ತೆ, ಆಲ್ರೆಡಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಇಂದಿರಾ ಸಾವನಿ ಕೇಸ್ ಒಳಗೆ ಯಾವುದೇ ಕಾರಣಕ್ಕೂ ಮಂಡಲ್ ಕಮಿಷನ್ ಒಂದು ರೆಕಮೆಂಡೇಶನ್ ಎಲ್ಲ ಆದಮೇಲೆ ಯಾವುದೇ ಕಾರಣಕ್ಕೂ ಮೀಸಲಾತಿ 50% ಮೀರಬಾರ್ದು ಅಂತ ಹೇಳಿದ್ದನ್ನು 1992 ಅಲ್ಲಿನೇ ಇದನ್ನು ಹೇಳಿದರೂ ಕೂಡ ಬರೀ ಕರ್ನಾಟಕ ಅಷ್ಟೇ ಅಲ್ಲ, ವಿವಿಧ ರಾಜ್ಯ ಸರ್ಕಾರಗಳು ಈ ಒಂದು ನಿಯಮವನ್ನು ಗಾಳಿಗೆ ತೂರಿವೆ, ಉಲ್ಲಂಘನೆಯನ್ನು ಮಾಡಿವೆ. ದಿಸ್ ಈಸ್ ಡೆಫಿನೆಟ್ಲಿ ಅಗೇನ್ಸ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. ಎಸ್, ಒಳ ಮೀಸಲಾತಿ ಪ್ರಕ್ರಿಯೆ ಆಲ್ರೆಡಿ ಗವರ್ನರ್ ನಿನ್ನೆ ಒಳ ಮೀಸಲಾತಿ ಮಸೂದೆಗೂ ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಇದು ಒಂದು ಬಹಳ ಒಳ್ಳೆಯ ವಿಚಾರ. ಆದರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಒಂದು ಒಳ ಮೀಸಲಾತಿ ಏನಿದೆ, ಅದರೊಳಗೂ ಪರಿಶಿಷ್ಟ ಜಾತಿಗಳಲ್ಲಿರುವ 101 ಉಪಜಾತಿಗಳಿಗೆ 3 ಗುಂಪುಗಳಾಗಿ ವಿಂಗಡಣೆ ಮಾಡಿ ಒಳ ಮೀಸಲಾತಿಯನ್ನು ನೀಡಲಾಗಿತ್ತು. ಸೊ ಅದರಿಂದಾಗಿ ಮೀಸಲಾತಿ 56% ಮೀರಿ ಹೋಗಿತ್ತು. ಯಾವುದೇ ಕಾರಣಕ್ಕೂ ಯಾರಿಗೆ ಮೀಸಲಾತಿ ಕೊಟ್ಟರೂ ಕೂಡ ಜನರಲ್ ಕ್ಯಾಟಗರಿಯನ್ನು ಪ್ರೊಟೆಕ್ಟ್ ಮಾಡುವಂಥ ಅವಶ್ಯಕತೆ ಇವತ್ತು ಇದೆ. ಐ ಥಿಂಕ್ ನೆಕ್ಸ್ಟ್ ಟೈಮ್ ಯುವಕರು ಏನಾದರೂ ಸರ್ಕಾರ ವಿರುದ್ಧ ಪ್ರೊಟೆಸ್ಟ್ ಮಾಡಬೇಕು ಅಥವಾ ಚುನಾವಣೆಯಲ್ಲಿ ನೀವು ಯಾವುದಾದ್ರೂ ಒಂದು ವಿಷಯವನ್ನು ರೇಸ್ ಮಾಡಬೇಕು ಅಂದರೆ, ಸೊ ಅದುವೇ ಮತ್ತಾವುದೂ ಅಲ್ಲ, 50% ಮೀಸಲಾತಿ ಯಾವತ್ತೂ ಯಾವುದೇ ಕಾರಣಕ್ಕೂ ಮೀರಬಾರ್ದು. ಇದು ಮೀರಿದರೆ ಎಸ್, ಇನ್ಇಕ್ವಾಲಿಟಿ ಇನ್ನೂ ಹೆಚ್ಚಿಗೆ ಆಗುತ್ತೆ, ಡಿಸ್ಕ್ರಿಮಿನೇಷನ್ ಇನ್ನೂ ಹೆಚ್ಚಿಗೆ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಎದಕ್ಕಂದರೆ ಎಲ್ಲ ತರಹದ ಜನರು ನಮ್ಮ ದೇಶದೊಳಗಿರೋದ್ರಿಂದ ಎಸ್, ಮೊದಲು ಕೊಟ್ಟಿರುವಂಥ 15% ಪರಿಶಿಷ್ಟ ಜಾತಿಗೆ, 3% ಪರಿಶಿಷ್ಟ ಪಂಗಡಕ್ಕೆ, 32% ಈ ಹಿಂದುಳಿದ ವರ್ಗಗಳಿಗೆ ಏನು ಕೊಟ್ಟಿದ್ದಾರೆ, ಇದರಡಿಯಲ್ಲಿ 50% ಮೀಸಲಾತಿ ಅಡಿಯಲ್ಲಿನೇ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅಂತ ಸಚಿವ ಸಂಪುಟ ನಿರ್ಧಾರ ಮಾಡಿದೆ. ಈ ನಿರ್ಧಾರವನ್ನು ಯಾವುದೇ ಚುನಾವಣೆ ಬರಲಿ, ಏನೇ ಬರಲಿ, ಯಾರೂ ಕೂಡ ಬದಲಾಯಿಸಬಾರ್ದು. ಬದಲಾಯಿಸಲಿಕ್ಕೆ ವಿದ್ಯಾರ್ಥಿ ಆಗಿರ್ಬೋದು, ವಿದ್ಯಾರ್ಥಿ ಸಂಘಟನೆಗಳಾಗಿರಬಹುದು, ಇದನ್ನು ಕೊಡಬಾರ್ದು. ಯಾಕಂದರೆ ಮತ್ತೆ ಈವನ್ ಕೋರ್ಟ್ ಒಳಗೇನಾದರೂ 56% ಆಗೈತಿ ಅಥವಾ ಇದಕ್ಕೆ ನ್ಯಾಯ ಬೇಕು, ಸಾಮಾಜಿಕ ನ್ಯಾಯ ಬೇಕು ಅಂತ ಮತ್ತೆ ಯಾರಾದರೂ ತಗಾದೆಯನ್ನು ತೆಗೆದ್ರೆ ಮತ್ತೆ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗೆ ಬ್ರೇಕ್ ಬೀಳುವಂಥ ಚಾನ್ಸಸ್ಗಳು ಇದ್ದಾವೆ. ಆದ್ದರಿಂದ 50%ಗೆ ಮಾತ್ರ ಆ ಒಂದು ಮೀಸಲಾತಿಯನ್ನು ರೆಸ್ಟ್ರಿಕ್ಟ್ ಮಾಡಿ ಡೆಫಿನೆಟ್ಲಿ ಈ ಒಂದು ಮೀಸಲಾತಿ ವ್ಯವಸ್ಥೆನ ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಮುಂದೆ ಹೋಗುವಂಥ ಅವಶ್ಯಕತೆ ಇದೆ. ಸೊ ಆದ್ದರಿಂದ
ಈಗ ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ನಿರ್ಧಾರ ಸದ್ಯದ ಮಟ್ಟಿಗಂತೂ ಸರಿಯಾಗಿದೆ. ಆದರೆ ಹಂತ ಹಂತವಾಗಿ ಎಲ್ಲ ಹುದ್ದೆಗಳನ್ನ ತುಂಬಬೇಕು. ಇನ್ನೊಂದು ಬಹಳಷ್ಟು ಜನರ ವಿದ್ಯಾರ್ಥಿಗಳ ಒಂದು ಡಿಮ್ಯಾಂಡ್ ಏನಾಗಿರುತ್ತೆ ಅಂದರೆ, ಆಯಿತು 56,000 ಹುದ್ದೆಗಳನ್ನ ತುಂಬ್ಕೋತೀನಿ ಅಂತ ಹೇಳಿದ್ದಾರೆ. ಯಾವ್ಯಾವ ಹುದ್ದೆ? ಪೊಲೀಸ್ ಎಷ್ಟಿದ್ದಾವೆ, PSI ಎಷ್ಟಿದ್ದಾವೆ, FDA ಎಷ್ಟಿದ್ದಾವೆ, SDA ಎಷ್ಟಿದ್ದಾವೆ, ಗ್ರೂಪ್ C ಎಷ್ಟಿದ್ದಾವೆ, ಟೀಚರ್ ಪೋಸ್ಟ್ ಎಷ್ಟಿದ್ದಾವೆ. ಎಸ್, ಇವೆಲ್ಲವನ್ನೂ ಕೂಡ 1 ತಿಂಗಳು ಅಂತ ಏನು ಟೈಮ್ ಕೊಟ್ಟಿದ್ದಾರೆ, ಅದರ ಡಿವಿಷನ್ ಮಾಡಲಿಕ್ಕೆ, ಅವುಗಳನ್ನು ಸಿಗ್ರಿಗೇಟ್ ಮಾಡಲಿಕ್ಕೆ, ಅವುಗಳ ವಿವರಣೆಯನ್ನು ಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು. ಆ್ಯಂಡ್ ಯಾರ್ಯಾರೆಲ್ಲ ಸ್ಪರ್ಧಾರ್ಥಿಗಳು ಓದ್ತಾ ಇದ್ದೀರಿ, ಎಸ್, ಇದು ನಿಮಗೆ ನಿಮ್ಮ ಹೋರಾಟಕ್ಕೆ ಸಿಕ್ಕಂಥ ಒಂದು ಜಯ ಆಗಿದೆ. ಆ್ಯಂಡ್ ಇಷ್ಟು ದಿನ ಯಾರ್ಯಾರೆಲ್ಲ ಬೀದಿಗಿಳಿದು ಹೋರಾಟ ಮಾಡಿದಿರಿ, ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಆ್ಯಂಡ್ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಓದ್ತಾ ಇದ್ದೀರಿ, ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ, ಎಸ್, ಹೋರಾಟದ ಜೊತೆಗೆ ನಿಮ್ಮ ಪ್ರಿಪ್ರೇಷನ್ ಕಡೆಗೂ ಕೂಡ ನೀವು ಗಮನವನ್ನು ಹರಿಸ್ರಿ. ಆ್ಯಂಡ್ ಇಟ್ಸ್ ಟೈಮ್ ಟು ಎಕ್ಸಲರೇಟ್. ಎದಕ್ಕಂದರೆ ಈಗ PC ಆಗಿರ್ಬೋದು, PSI ಆಗಿರ್ಬೋದು, FDA SDA ಆಗಿರ್ಬೋದು, ಇವುಗಳನ್ನು KEA ಅಥವಾ KPSC ಯಾರಿಗೆ ಕೊಟ್ಟರೂ ಕೂಡ ಅಲ್ಲಿ ಬರ್ತಾ ಇರುವಂಥ ಪ್ರಶ್ನೆ ಪತ್ರಿಕೆ ಲೆವೆಲ್ ಆಫ್ ಡಿಫಿಕಲ್ಟಿ ಹ್ಯಾಸ್ ಇನ್ಕ್ರೀಸ್ಡ್. ಓಕೆ, ಡಿಫಿಕಲ್ಟಿ ಲೆವೆಲ್ ಇನ್ಕ್ರೀಸ್ ಆಗಿದೆ. ಅದಕ್ಕೆ ತಕ್ಕಂತೆ ನಿಮ್ಮ ಪ್ರಿಪ್ರೇಷನ್ ಇರಬೇಕು. ಇದಕ್ಕೆ ಸಮಯ ಹಿಡಿಯುತ್ತೆ, ಡೆಪ್ತ್ ಆಗಿ ಓದಬೇಕು. ಆ್ಯಂಡ್ ನೆಕ್ಸ್ಟ್ ಒಂದು 6 ಮಂತ್ಸ್ ಒಳಗೆ ನೀವು ಟಾರ್ಗೆಟ್ ಹಾಕೋಬೋದು. 6 ತಿಂಗಳೊಳಗೆ ನಾನು ಒಂದು ಹುದ್ದೆಯನ್ನು ತೆಗೆದುಕೊಂಡೇಕೊಳ್ತೀನಿ ಅಂತ. 2-3 ವರ್ಷದಿಂದ ಕಾಲ್ಫಾರ್ಮ್ ಇಲ್ಲ, ನಾವೆಲ್ಲ ಓದ್ತಾ ಇದ್ದೀವಿ ಅಂತ ಹೇಳಿದ್ರಲ್ವ. ಎಸ್, ನೀವೆಲ್ಲ 2-3 ವರ್ಷದಿಂದ ಕಾಯ್ತಾ ಇದ್ರಿ. ಅದಕ್ಕೆ ಸರ್ಕಾರ ಒಂದು ಉತ್ತಮ ರೀತಿಯೊಳಗೆ ಸ್ಪಂದಿಸಿದೆ. ಸರ್ಕಾರ ಇರೋದೇ ಜನರಿಗೋಸ್ಕರ. ಸೊ ಆದ್ದರಿಂದ ನಿರುದ್ಯೋಗಿ ಯುವಕರಿಗಾಗಿ ಇವರು ಸರ್ಕಾರದವರು ಏನು ನಿರ್ಧಾರ ತಗೊಂಡಿದ್ದಾರೆ, ರಾಜ್ಯ ಸರ್ಕಾರದವರು, ದಿಸ್ ಈಸ್ ಗುಡ್. ಒಂದು ಪಾರದರ್ಶಕವಾಗಿ ನೇಮಕಾತಿಗಳನ್ನು ಮುಂದುವರಿಸಬೇಕು. ಆ್ಯಂಡ್ ಯಾವುದೇ ಕಾರಣಕ್ಕೂ ಭ್ರಷ್ಟಾಚಾರ ಆಗಬಾರ್ದು. ಅದ್ರ ಜೊತೆಗೆ ಎಲ್ಲ ಹುದ್ದೆಗಳನ್ನ ತುಂಬಬೇಕು ಹಂತ ಹಂತವಾಗಿ. ಆಮೇಲೆ 56,000 ಹುದ್ದೆಗಳು ಅಂಥೇಳಿ ಓನ್ಲಿ ಪೊಲೀಸ್ ಕಾನ್ಸ್ಟೇಬಲ್ ತುಂಬ್ತೀವಿ ಅಂದರೆ ನಡೆಯೋದಿಲ್ಲ. ಯಾಕಂದರೆ PSI ರಿಕ್ರೂಟ್ಮೆಂಟ್ ಆಗಿ ಆಲ್ರೆಡಿ 2021-22ರಲ್ಲಿ ಆ ಲಾಸ್ಟ್ ನೋಟಿಫಿಕೇಷನ್ ಆಗಿದ್ದು. ಸೊ ಅದರಿಂದ ಬಹಳಷ್ಟು ವಿದ್ಯಾರ್ಥಿಗಳ ಏಜ್ ಕೂಡ ಇಲ್ಲಿ ಹೋಗ್ತಾ ಇದೆ. ಸೊ ಆದಷ್ಟು ಬೇಗ ಇವನ್ PSI 615 PSIನ ಕರಿತೀವಿ ಅಂತ ತಾವೇ ಹೇಳಿದ್ದು, 6 ತಿಂಗಳೊಳಗೆ ಕರಿತೀನಿ ಅಂತ ಹೇಳಿ 2 ವರ್ಷ ಆಯಿತು. ಸೊ ಅದರಿಂದ ಆದಷ್ಟು ಬೇಗ ಈ ಎಲ್ಲ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗಳನ್ನ ಪ್ರಾರಂಭ ಮಾಡಲಿ ಅಂತ ನಾನು ಕೂಡ ಬಯಸ್ತೀನಿ. ಆದರೆ ನೀವು ಕೂಡ ನಿಮ್ಮ ಪ್ರಿಪ್ರೇಷನನ್ನು ಪ್ರಾರಂಭ ಮಾಡಿರಿ. ಆ್ಯಂಡ್ ಹೋರಾಟ ಅಂತೂ ಮಾಡಿದಿರಿ. ಎಸ್, ಕಾಲ್ಫಾರ್ಮ್ ಮಾಡಲಿಲ್ಲ ಅಂದರೆ ಮುಂದಿಂದು ವಿಚಾರ ಮಾಡಿದರೆ ಆಯಿತು. ಈಗ ಸದ್ಯಕ್ಕೆ ಮಾಡ್ತೀವಿ ಅಂತ ಇಷ್ಟೆಲ್ಲ ಭರವಸೆಗಳನ್ನ ಕೊಟ್ಟಿದ್ದಾರೆ. ಹೋರಾಟದ ಜೊತೆಗೆ ನಿಮ್ಮ ಪ್ರಿಪ್ರೇಷನ್ನ ಮುಂದುವರಿಸ್ರಿ. 50% ಮೀಸಲಾತಿ ರಿಸ್ಟ್ರಿಕ್ಟ್ ಮಾಡಿದ್ದು ಒಳ್ಳೆಯದು ಅಂತ ನನಗನ್ಸುತ್ತೆ. ಇಷ್ಟೇ ಇರಬೇಕು ಅಂತ ಅನಿಸುತ್ತೆ. ನಿಮಗೇನು ಅನಿಸುತ್ತೆ? ಎಸ್, ಅಫ್ಕೋರ್ಸ್ ಸಮಾನತೆ ಬರಲಿಕ್ಕೆ ಬರೀ ಮೀಸಲಾತಿ ಒಂದೇ ಅಲ್ಲ, ಈವನ್ ಟ್ಯಾಲೆಂಟೆಡ್ ಇರುವಂಥ ಯುವಕ ಯುವತಿಯರಿಗೆ ಅವಕಾಶ ಸಿಗುವಂಥ ಅವಶ್ಯಕತೆ ಕೂಡ ಇದೆ. ಆ್ಯಂಡ್ ಬರೀ ಮಹಿಳಾ ಮೀಸಲಾತಿ, SC ST ಮೀಸಲಾತಿ, ಬರೀ ಮೀಸಲಾತಿ, OBC ಮೀಸಲಾತಿ, ಆಮೇಲೆ ಹಿಂದುಳಿದ ವರ್ಗದವರ, ಈ ಆರ್ಥಿಕವಾಗಿ ಹಿಂದುಳಿದವರ ಮೀಸಲಾತಿ, ಇದನ್ನೇ ಮಾಡ್ತಾ ಹೋದರೆ ಪ್ರತಿಭೆ ಇರುವಂಥ ವಿದ್ಯಾರ್ಥಿಗಳಿಗೆ ಕೂಡ ಮೋಸ ಆಗುತ್ತೆ. ಎಲ್ಲವನ್ನು ಕೂಡ ನೋಡಿದಾಗ 50% ಮೀಸಲಾತಿಯನ್ನು ಕೊಟ್ಟು ಉಳಿದ ಹುದ್ದೆಗಳನ್ನ ಯಾರಿಗೆ ಟ್ಯಾಲೆಂಟ್ ಇದೆ ಅವರಿಗೆ ಕೊಡಬೇಕು ಅಂತ ನನಗನ್ಸುತ್ತೆ. ಸೊ ನಿಮ್ಮ ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದ್ಕೊಳ್ರಿ. ಎಸ್, ನಮ್ಮ ಕಡೆಯಿಂದ ಏನು ವಿದ್ಯಾರ್ಥಿಗಳಿಗೆ ಸಹಾಯ ಸಹಕಾರ ಮಾಡಲಿಕ್ಕಾಗುತ್ತೆ ಅದಕ್ಕೆ ನಾವು ನಮ್ಮ ಸಂಸ್ಥೆಯಿಂದ ಮಾಡ್ತೀವಿ. ಅದಕ್ಕೆ ನಿಮ್ಮ ಒಂದು ಇಚ್ಛಾಶಕ್ತಿ, ಆಮೇಲೆ ಯಾರ್ಯಾರೆಲ್ಲ ಓದೋದನ್ನು ಬಿಟ್ಟು ಕೂತಿದ್ದೀರಿ ನೀವು ಕೂಡ ವಾಪಸ್ ಓದಲಿಕ್ಕೆ ಪ್ರಾರಂಭವನ್ನು ಮಾಡಬಹುದು. ಸೊ ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು ಗೈಸ್. ಈ 50% ಮೀಸಲಾತಿ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕೂಡ ತಿಳಿಸೋದನ್ನು ಮರಿಬೇಡಿ.